ಕುದು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಸುಗ್ಗನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಬಾದಿ ದನಗಳ ಜಾತ್ರೆ ಇದೀಗ ಪ್ರಾರಂಭಗೊಂಡಿದೆ. ರಾಜ್ಯದ ವಿವಿಧೆಡೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ರಾಸುಗಳು ಆಗಮಿಸಿದ್ದು ಸುಗ್ಗನಹಳ್ಳಿಯ ರಾಸುಗಳ ಜಾತ್ರೆ ಕಳೆ ಕಟ್ಟಿದೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ನಾವು ನೆನಮಂಗಲ ಹತ್ರ ಬೆತ್ತಿನಗೆರೆಯಿಂದ ಬಂದಿದ್ದೀವಿ. ದಾಸಂಪುರ ಹೋಬಳಿ. ಇದು ಎತ್ತು ಬೀಜಕ್ಕೆ ಅಂತ ಮಡಿಕೊಂಡಿದ್ದೀವಿ. ಹಸುಗಳ ಮೇಲೆ ಆರಿಸ್ತೀವಿ. ಇದು ಹಳಿಕಾರ್ ತಳಿ ಸರ್. ವಿಶೇಷತೆ ಅಂದರೆ ಇದು ಬೀಜಕ್ಕೆ ಅಂತ ಮಡಿಕೊಂಡಿರೋದು. ಹಸಿದ ಮೇಲೆ ಕರುಗಳು ಒಳ್ಳೊಳ್ಳೆ ತಳಿ ಕರುಗಳು ಹುಡ್ತವೆ. ಒಳ್ಳೊಳ್ಳೆ ಬೆಲೆ 50,000 ಲಕ್ಷ 1.5 ಲಕ್ಷ 2 ಲಕ್ಷ ತನಕ ಮಾರ್ತವೆ. ಅದರಿಂದ ಅಕ್ಕಪಕ್ಕ ಊರಿನವರೆಲ್ಲ ಓರಿ ಚೆನ್ನಾಗಿದೆ ಅಂದ್ಬಿಟ್ಟು ಬಂದು ಹಸುಗೆ ಇದು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಇದು ವಿಶೇಷತೆ ಮಾಡಿದೆ ಸರ್. ಸರ್ ನಮ್ಮ ಹತ್ರ ಇದು 5 ವರ್ಷ ಆಗಿದೆ ಸರ್. ಸರ್ ಬೆಲೆ ಈಗ ನಾವು 1.40 ಹೇಳ್ತಾ ಇದೀವಿ. 1.5ಕ್ಕೆ ಫೈನಲ್ ಆಗಿದ್ದಾರೆ. ಸೇಲ್ 1.5ಕ್ಕೆ ಫೈನಲ್ ಆಗಿದೆ. 1.40 ವ್ಯಾಪಾರ. ಫೈನಲ್ 1.10ಕ್ಕೆ ಇದ್ದೀವಿ. 5,000ದಲ್ಲಿ ಇದೆ ಸರ್ ಅಷ್ಟೇ. ನಾವು ಹುಲಿಕಟ್ಟೆ ಮಾಡಿದ್ರೆ ಹುಲಿಕಟ್ಟೆ ಹತ್ರ ಬೆಸ್ತರು ಪಾಳ್ಯದವರು. ನಾವು ಇಲ್ಲಿ ಜಾತ್ರೆ ನೋಡೋಕ್ಕೋಸ್ಕರ ಬಂದಿದ್ದು. ನಮ್ಮ ಸ್ನೇಹಿತರಿಗೂ ಓರಿ. ಇವು ಮುಖದ ಮೇಲೆ ರೇಖೆ ಇಲ್ಲ, ಮತ್ತು ಕೊಂಬು ಕೋಡು ಎಲ್ಲ ಒಂದು ರೀತಿ ಏನು ಮಾಡಿಸಿಲ್ಲ ಅವಕ್ಕೆ. ಆದರೆ ಕೆಲಸಕ್ಕೆ ಒಳ್ಳೆ ನ್ಯಾಯವಾದ ಓರಿಗಳಿವು. ಕೆಲಸಕ್ಕೆ ಗೇಯಕ್ಕೆ ಎಲ್ಲ ಕೆಲಸನೂ ಹೊಡೆಯೋಕ್ಕೆ ಒಳ್ಳೆ ಓರಿಗಳು. ಅದ್ರ ಬಗ್ಗೆ ಇವು ಎಲ್ಲರೂ ರೈತರು ಎಲ್ಲರೂ ಇಷ್ಟಪಡ್ತಾರೆ. ಇವಕ್ಕೆ ಅವು ಶೋಕಿಗೆ ಇಷ್ಟಪಡ್ತಾರೆ. ಇವು ಶೋಕಿಗೆ ಇಷ್ಟಪಡಲ್ಲ. ಇವು ವ್ಯವಸಾಯಕ್ಕೆ ಪ್ರತಿಯೊಬ್ಬರಿಗೂ ರೈತನ ಮಗನಾಗಿ ಹುಟ್ಟಿ ನಮಗೆ ಕೆಲಸಕ್ಕೆ ಬೇಕು ಅಂದವ್ರು ಎಲ್ಲ ಇಷ್ಟಪಡ್ತಾರೆ ಸರ್. ನಮ್ಮ ಹೆಸರು ರಾಕೇಶ್ ಅಂದ್ಬಿಟ್ಟು. ನಾವು ಕೆಂಗೇರಿ ಹುಬ್ಬಳ್ಳಿ ಮುಖ್ಯ ಮಲ್ಪಳ್ಯ ಬೆಂಗಳೂರು ಸೌಟು. ಇದು ಬಂದು ಹಳ್ಳಿ ಕಾರ್ತಳಿ
ನಾವು ಮನೆಯಲ್ಲಿ ಸಾಕಿದ್ದು ಈಗ ಜಾತ್ರೆಗೆ ಮಾರಕ್ಕೆ ಅಂದ್ಬಿಟ್ಟು ತಗೊಂಡ್ಬಂದಿದ್ವಿ. ಇದೀಗ ಸೇಲ್ ಆಗಿದೆ. ನಾವು 2.5 ವ್ಯಾಪಾರ ಹೇಳ್ತಾ ಇದ್ವಿ. 1,75,000 ಸೇಲ್ ಆಗಿದೆ ಸರ್. ಓರಿ ತಗೋಬೇಕಾದ್ರೆ ಏನೇನು ಇರಬೇಕು, ಏನೇನು ನೋಡ್ತಾರೆ ಸರ್ ಮುಖ್ಯವಾಗಿ? ಈಗ ಹಳ್ಳಿಕಾರ ಓರಿ ತೊಗೊಬೇಕು. ನಾವು ಒಂದು ಹೋಗಿ ಪರ್ಚೇಸ್ ಮಾಡಬೇಕಂದ್ರೆ ಅದು ಫಸ್ಟು ನಾವು ಹಳ್ಳಿಕಾರ ಅಮೃತ್ ಮಾಲ್ ಅಂತ ಚೆಕ್ ಮಾಡ್ತೀವಿ. ಹಳ್ಳಿಕಾರ ವಿಶೇಷತೆ ಏನಂದರೆ ಈ ಕೊಳ್ಳು, ಈ ಮುಖದ ಭಾಗ, ಈ ಪನ್ನ ಇದೆಲ್ಲ ಚೆನ್ನಾಗಿರಬೇಕು. ಈ ಕೊಂಬು ಸಣ್ಣದಾಗಿರಬೇಕು. ಅದಕ್ಕೆ ಪಕ್ಕ ಹಳ್ಳಿಕಾರ ಅಂತೀವಿ. ನಾವು ದನ ತೊಗೊಳ್ಬೇಕಾದ್ರೆ ಏನೇನು ಸುಳಿ ಎಲ್ಲೆಲ್ಲಿ ಕರೆಕ್ಟಾಗಿದ್ದರೆ ಆ ಸುಳಿ ನೋಡೇ ತೊಗೊಬೇಕು. ಬಟ್ ಸುಳಿ ಇರೋವು ದನಿಗೆ ಏನಷ್ಟು ವ್ಯಾಲ್ಯೂ ಇರೋಲ್ಲ. ನಾವು ದೊಡ್ಡ ಎತ್ತು ಒಳ್ಳೆ ಎತ್ತು ಮಾಡಬೇಕು, ಚೆನ್ನಾಗಿರೋ ತೊಗೊಬೇಕಂದ್ರೆ ಸುಳಿ ಎಲ್ಲ ಕರೆಕ್ಟಾಗಿರೋದು ನೋಡಿ ತಗೊಬೇಕು. ಇದು ಪಕ್ಕ ಹಳ್ಳಿಕಾರ ತಳಿ ಸರ್. ಇದು ಅಮೃತ್ ಮಾಲು ಆ ಥರ ಬೇರೆ ತಳಿಗಳು ಬೇಜಾನಿದೆ. ಅದರಲ್ಲೂ ವಿಶೇಷತೆ ಈಗ ನಂಬರ್ 1 ಇರೋದಂದ್ರೆ ಹಳ್ಳಿಕಾರ ತಳಿ ಸರ್. ಅಮೃತ್ ಮಹಲ್ ತಳಿಗೂ ಮತ್ತೆ ಈ ಹಳ್ಳಿಕಾರ್ ತಳಿಗೂ ಇರುವಂತ ವ್ಯತ್ಯಾಸ ಏನು ಸರ್? ಸರ್ ಈಗ ಅಮೃತ್ ಮಹಲ್ ಅಂದರೆ ಜನ ಯಾರೂ ಲೈಕ್ ಮಾಡಲ್ಲ. ಅಮೃತ್ ಮಹಲ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಈಗ ನಂಬರ್ 1 ಆಗಿರೋದು ಹಳ್ಳಿಕಾರು. ಹಳ್ಳಿಕಾರು ಯಾಕೆ ಲೈಕ್ ಮಾಡ್ತಾರೆ ಅಂದರೆ ಹಳ್ಳಿಕಾರು ಭಾರಿ ಶುದ್ಧವಾಗಿರುತ್ತೆ, ಸ್ವಚ್ಛತೆ ಕಾಣುತ್ತೆ, ಅದರದ್ದೇ ಒಂದು ಘನತೆ ಇರುತ್ತೆ. ಅದಕ್ಕೋಸ್ಕರ ಅಮೃತ್ ಮಹಲ್ಗೆ ಯಾರೂ ಅಷ್ಟು ಲೈಕ್ ಮಾಡೋದಿಲ್ಲ ಸರ್ ಜನ. ಹಳ್ಳಿಕಾರು ಓರಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಜಾತ್ರೆ ಸೇರ್ತೈತೆ. ಹಳ್ಳಿಕಾರು ಓರಿ ಅಂದರೆ 1000 ಜನ ಬಂದು ನಿಂತಿರ್ತಾರೆ ನೋಡೋಕ್ಕೆ. ಅಮೃತ್ ಮಹಲ್ ಸರ್ ಮಾಮೂಲಿ ಸೇರ್ತಾ ಇರ್ತದೆ. ಅದನ್ನ ಯಾರು ಲೈಕ್ ಮಾಡೋಕೆ ಹೋಗಲ್ಲ. ಏನೋ ವ್ಯವಸಾಯ ಅವ ಕಡೆ ಬೇಕಂದ್ರೆ ನಾವು ಸುಮ್ಮನೆ ಸಾಕಿರ್ತಾರೆ. ಹಳ್ಳಿಕಾರ ಅಂದರೆ ಯಾವ ದೇಶದಲ್ಲಿ ಬೇಕಾದ್ರೂ ಇರುತ್ತೆ ಸರ್. ಇದು ಅಮೃತ್ ಮಹಲ್ ಅಂದರೆ ಈ ಥರ ಗಡ್ಡ ಜಾಸ್ತಿ ಜೋತ್ ಬೀಳೋದು, ಮೂತಿ ತುಂಡ, ಈ ಪನ್ನ ಕಮ್ಮಿ ಇದಿದ್ರೆ ಅಮೃತ್ ಮಹಲ್ ಅಂದ್ಬಿಟ್ಟು ಸರ್. ಇದನ್ನ ಯಾವುದೇ ಕಾರಣಕ್ಕೂ ಹಳ್ಳಿಕಾರ ಅಂತ ಹೋಲ್ಸೋಕ್ಕಾಗಲ್ಲ. ಸೊ ಇದನ್ನ ನೀವು ಮಾರಾಟ ಮಾಡಿದ್ದೀರಾ ಸರ್? ಹೌದು ಸರ್, ಇದು ಮಾರಾಟ ಮಾಡಿದ್ದೀವಿ ತಮಿಳ್ನಾಡು ಅವ್ರಿಗೆ. ಎಷ್ಟಕ್ಕೆ ವ್ಯಾಪಾರ ಆಯ್ತು ಸರ್ ಇದು ತಳಿ? ಇದು 13,000 ತೊಗೊಂಡಿದ್ದಾರೆ ತಮಿಳ್ನಾಡು. ಸರ್ ನನ್ನ ಹೆಸರು ಬೈರೇಗೌಡ ಅಂತ, ನಮ್ದು ಇಲ್ಲೇ ಹತ್ರ ಕಣ್ಣೂರು ಅಂತ. ಇದು ಸುಗ್ನಳ್ಳಿ ಜಾತ್ರೆ ಸರ್. ಇದು ಶತಮಾನದಿಂದ ನಡೀತಾ ಇದೆ. ಭಾಳ ಹಿಂದಿಂದ ಜಾತ್ರೆ ನಡೀತಾ ಇತ್ತು. ಮುಂಚೆ ಚೆನ್ನಾಗಿ ನಡೀತಾ ಇತ್ತು ಸರ್. ಈಗ ಹಳ್ಳಿಕಾರೆಲ್ಲ ನಶಿಸಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಜಾತ್ರೆ ಕಡಿಮೆ ಆಗಿದೆ. ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಪಂಚಾಯತಿ ಕಡೆಯಿಂದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದರೂ ತಳಿ ನಶಿಸುತ್ತಾ ಇರೋದ್ರಿಂದ ಜಾತ್ರೆ ಸ್ವಲ್ಪ ಸೇರಿದೆ. ಎಲ್ಲ ಜಾಸ್ತಿ ಹಳ್ಳಿಕಾರ್ ಸೇರಿದೆ ಸರ್. ಇಲ್ಲಿ ಗದಗು, ಹಾವೇರಿ, ಕೊಪ್ಪಳ ಎಲ್ಲ ಬಂದು ದನ ಎಲ್ಲ ಖರೀದಿ ಮಾಡಿದ್ದಾರೆ. ಇಲ್ಲಿಗೆ 2 ದಿನ ಆಯಿತು ಜಾತ್ರೆ ಸೇರಿ. ಜಾತ್ರೆ ಚೆನ್ನಾಗಿ ಸೇರಿದೆ ಸರ್. ಒಟ್ಟು ಎಷ್ಟು ದಿನ ನಡೀತು ಸರ್ ಈ ಜಾತ್ರೆ? ಸರ್ ಇದು ಆಲೇ 3 ದಿನ ಆಯಿತು. ಸೋಮವಾರದವರೆಗೂ ಇರುತ್ತೆ. ಒಂದು 5 ದಿನ ಇರುತ್ತೆ. ಒಂದು 5 ದಿನ ಇರುತ್ತೆ ಸರ್ ಜಾತ್ರೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಧಾರವಾಡ ಜಿಲ್ಲಾ ಕುರುಗೋಡು ತಾಲೂಕು ಗುಡಿಗೇರಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಸಿದ್ಧಗಂಗಾ ಜಾತ್ರೆಗೆ ಅಂತ ಬಂದಿದ್ದೆ. ಸಿದ್ಧಗಂಗಾ ಜಾತ್ರೆ ಮುಗಿದಿತ್ತು. ಆ ನಂತರ ಸುಗ್ನಳ್ಳಿ ಜಾತ್ರೆ ಕಟ್ಟಿದೆ ಅಂತಂದರು. ಇಲ್ಲಿ ಸುಗ್ನಳ್ಳಿ ಜಾತ್ರೆಗೆ ಬಂದಿದ್ದೀನಿ ಎತ್ತುಗಳನ್ನ ಖರೀದಿ ಮಾಡಲಿಕ್ಕೆ. ಹಳ್ಳಿಕಾರ್ ತಳಿಯನ್ನು ಚಲೋ ಬರ್ತೈತಿ ಅಂತೇಳಿ ಹಳ್ಳಿಕಾರ್ ತಳಿಯನ್ನು ತೊಗೋಬೇಕಂತ ಆಸೆ ಪಟ್ಟಿದ್ದೀವಿ. ನೋಡ್ತಾ ಇದ್ದೇವೆ. ನಮ್ಮ ಅಮೌಂಟ್ನಲ್ಲಿ ಸಟ್ ಆದರೆ ತೆಗೆದುಕೊಂಡು. ನಿಮ್ಮ ಭಾಗದಲ್ಲಿ ಕಾಣುವಂತ ತಳಿಗಳಿಗೂ ಈ ಭಾಗದಲ್ಲಿ ಇರುವಂತಹ ಹಳ್ಳಿಕಾರ್ ತಳಿಗಳಿಗೂ ಏನ್ ವ್ಯತ್ಯಾಸ ಇದೆ ಸರ್? ನಮ್ಮದಲ್ಲಿ ಅಮೃತ್ ಮಹಲ್ ಹೆಚ್ಚಾಗಿ ಬರ್ತದೆ ಸರ್. ಹಳ್ಳಿಕಾರು ಇಲ್ಲಿಂದನೇ ನಾವು ಒಯ್ಬೇಕು. ನಮ್ಮಲ್ಲಿ ಸಿಗಲ್ಲ ಹಳ್ಳಿಕಾರ್ ತಳಿ. ಇಲ್ಲಿ ಹಳ್ಳಿಕಾರ್ ತಳಿ ಉಳಿದಿರೋದು ಮೈಸೂರು ಭಾಗ, ಇಲ್ಲಿ ಈ ಕಡೆ ಮಾತ್ರ ಉಳಿದಿದೆ. ಆ ಕಡೆಯಿಂದ ನಾವು ಈ ಕಡೆಯಿಂದ ಬಂದು ಒಯ್ದು ನಮ್ಮಲ್ಲಿ ಹೊಲ ಚೆನ್ನಾಗಿ ಉಳುಮೆ ಮಾಡಲಿಕ್ಕೆ ಭಾಳ ಯೋಗ್ಯವಾಗಿದೆ ಅಂತ ಏನು ಒಯ್ತೀವಿ ಸರ್. ತಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಹುಡುಗವನ್ನು ನಡಿ ಅಂತಂದ್ರಿ ಕೊಡ್ಸಕ್ಕಂತೇಳಿ ಬಂದವ್ರಿ. ನೋಡಿ ನಮ್ಮ ರೊಕ್ಕದಾಗ ಅನುಕೂಲ ಆತಂದ್ರೆ ಕಿತ್ಕೊಂಡು ಹೋಗ್ಬೋದು. ಒಂದು ರೀತಿ ಇಲ್ಲಿರುವಂತ ತಳಿಗಳ ಬಗ್ಗೆ ಏನ್ ಹೇಳ್ತೀರಿ? ಇವೆಲ್ಲ ಅದಾವ್ರಿ, ಚಲೋ ಅದಾವು. ಭಾಳ ರೇಟ್ ಭಾಳ ಜಂಪ್ ಹೇಳ್ತಾರೆ. 1.5, 1.20, 1.10 ಹಿಂಗೆ ಹೇಳ್ತಾರೆ. ನಮಗೆ ಬೇಕಾಗಿರೋದು 70 ಒಳಗೆ ನಾವು ಹುಡುಕ್ತೇವೆ ರೀ. ನಮ್ಮ ಗಂಟೆ ನಾವು ಹುಡುಕ್ತೇವೆ ರೀ. ತಮ್ಮ ಹೆಸರು ರೀ ಅಜ್ಜವ್ರೆ? ನಮ್ಮ ಹೆಸರು ಸಂಕಪ್ಪ ರೀ, ಗುಡಿಗೇರಿ.